ಇದು ನಮ್ಮ ವಿರೂಪಾಕ್ಷಪುರ ಆರ್ಚು, ಇದು ನಮ್ಮ ಕಾಂಪ್ಲೆಕ್ಸು. ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನು ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ. ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು 40 ಜನ ಪರೋಡಿಗಳು, ದಾಂಡಿಗರು, ನಾವು ಒನ್ಸ್ಗೇನೆ ಕಾಲ್ಡ್ ಆಫ್ ಪೊಲೀಸ್, 40 ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋದು ಕೇಳೋಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್. ಇನ್ಫ್ಯಾಕ್ಟ್ ನಮ್ಮ ಗನ್ಮೇನು ಮನೇಲಿದ್ದಾರೆ. ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಇಸ್ ವೆರಿ ಸಿಂಪಲ್. ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನ ಇಡಕ್ಕೆ. ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ, ಕೊಡಗೇಳಿ ಪೊಲೀಸರು ಅವ್ರ ಹತ್ರನೇ ದುಡ್ಡು ಗಿಡ್ ಇಸ್ಕೊಂಡಂಗೆ ಅವ್ರೆ ಒಳ್ಳೆ 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 ಕಾಸು ಹಾಕೊಂಡು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಾಯರ್ ಜಗದೀಶ್ ಬಹಳಷ್ಟು ಜನಕ್ಕೆ ಗೊತ್ತಿರುವಂತಹ ಒಂದು ಮುಖ ಪರಿಚಯ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೆಂಡಿಂಗ್ ಗೆ ಒಳಪಟ್ಟಂತಹ ವ್ಯಕ್ತಿ ಲಾಯರ್ ಜಗದೀಶ್. ಇವರು ಬಿಗ್ ಬಾಸ್ ನ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ. ಹಾಗೆ ಅಲ್ಲಿ ಕೆಲವೊಂದಷ್ಟು ಕಾಂಟ್ರವರ್ಸಿಯನ್ನ ಮಾಡಿಕೊಂಡು ಹೆಚ್ಚು ಮಾತನಾಡುತ್ತಾ, ಹಾಗೆ ಚೈತ್ರಾ ಕುಂದಾಪುರ್ ಅವರ ಜೊತೆಗೆ ಅಪೋಸಿಟ್ ಆಗಿ ವಾಗ್ವಾದವನ್ನ ಮಾಡಿಕೊಂಡು ಒಂದು ಕೆಲವು ಕಾಲ ಮಾತ್ರ ಮನೆಯೊಳಗಿರ್ತಾರೆ. ಹಾಗೆ ರಂಜಿತ್ ಅವರೊಂದಿಗೆ ಅವರು ವಾಗ್ವಾದ ಮಾಡಿಕೊಂಡು ಅವರೊಂದಿಗೆ ಜಗಳ ಮಾಡಿಕೊಂಡು ಹೊಡೆಯೋದಕ್ಕೆ ಮುಂದಾಗಿ ಇವರು ಮನೆಯಿಂದ ಎವೆಕ್ಟ್ ಆಗಿ ಹೊರಗಡೆ ಬಂದಿರ್ತಾರೆ. ಲಾಯರ್ ಜಗದೀಶ್ ಅವರು ಹೊರಗೆ ಬಂದ ನಂತರ ಕೆಲವೊಂದು ಗಾಸಿಪ್, ಕಾಂಟ್ರವರ್ಸಿ, ಬಿಗ್ ಬಾಸ್ ಮನೆ ಒಳಗಡೆ ಇನ್ನ ಒಂದಷ್ಟು ವಿಷಯಗಳನ್ನ ಹೊರಗಡೆ ಶೇರ್ ಮಾಡಿ ಅಲ್ಲೂ ಕೂಡ ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿರ್ತಾರೆ. ಇದಷ್ಟೇ ಅಲ್ಲದೆ ಇನ್ನೊಂದಷ್ಟು ವಿಷಯಗಳನ್ನ ಲಾಯರ್ ಜಗದೀಶ್ ಅವರು ಬೇಡದೇ ಇರುವಂತಹ ವಿಚಾರಗಳನ್ನ ತಮ್ಮ ಮೈ ಮೇಲೆ ಎಳ್ಕೊಂಡು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿರ್ತಾರೆ. ಇದೀಗ ಈ ದಿನ ನಡೆದಿರುವಂತಹ ಒಂದಷ್ಟು ಪ್ರಕರಣ ಅವರು ಮತ್ತೊಮ್ಮೆ ಒಂದು ಸಮಾಜದ ಮುಂದೆ ಅಥವಾ ನಡು ರೋಡಿನಲ್ಲಿ ತಮ್ಮ ಮರ್ಯಾದೆಯನ್ನ ಕಳ್ಕೊಳ್ಳುವಂತಹ ಒಂದು ವಿಪರ್ಯಾಸ ಸ್ಥಿತಿಯಲ್ಲಿ ಲಾಯರ್ ಜಗದೀಶ್ ಅವರಿದ್ದಾರೆ. ಅದು ಏನು ಅಂತಂದ್ರೆ, ಏಕಾಏಕಿ 40 ಜನರ ಗುಂಪೊಂದು ಇವರ ಮೇಲೆ, ಲಾಯರ್ ಜಗದೀಶ್ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಲಾಯರ್ ಜಗದೀಶ್ ರವರು ಕೊಡಿಗೆಹಳ್ಳಿಯ ನಿವಾಸಿ. ಈತ ಕೊಡಿಗೆಹಳ್ಳಿಯ ರೆಸಿಡೆನ್ಸಿ ಆಗಿರೋದ್ರಿಂದ ವಾಕಿಂಗ್ ಗೆ ಅಂತ ಹೇಳಿ ಆ ಒಂದು ಪಕ್ಕದ ಕಾಂಪ್ಲೆಕ್ಸ್ ರೋಡ್ ನಲ್ಲಿ ಬಂದಿರ್ತಾರೆ. ಅಲ್ಲಿ ಅಣ್ಣಮ್ಮ ದೇವಿಯ ಉತ್ಸವವನ್ನ ಮಾಡ್ತಿರ್ತಾರೆ. ಅಲ್ಲಿನ ಹುಡುಗರೆಲ್ಲ ಸೇರಿ ಅಣ್ಣಮ್ಮ ದೇವಿಯ ಸ್ಥಾಪನೆಯನ್ನ ಮಾಡಿ ಅಲ್ಲೊಂದಷ್ಟು ಏನು ಕೆಲಸಗಳು ಅಥವಾ ಅಲ್ಲೊಂದಷ್ಟು ಓಡಾಟಗಳು ಎಲ್ಲವೂ ಇರುತ್ತೆ. ಇದರಿಂದಾಗಿ ಆ ರೋಡ್ ಏನಿದೆ ಅಲ್ಲಿ ವ್ಯಾಪಾರ ಆಗಿರ್ಬೋದು, ವಹಿವಾಟಾಗಿರ್ಬೋದು ಅಥವಾ ಸಂಚಾರ ಆಗಿರ್ಬೋದು ನಡೀತಾ ಇರೋಲ್ಲ. ಇಂಥ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರು ಏಕಾಏಕಿ ಹೋಗಿ ಅಲ್ಲಿನ ಜನರನ್ನ, ಹುಡುಗರನ್ನ ಕೇಳ್ತಾರೆ, ಈ ರೀತಿ ರೋಡ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಅಣ್ಣಮ್ಮನನ್ನ ಕೂರಿಸಿದಿರಾ, ಇಲ್ಲಿ ಯಾವ್ದಾದ್ರು ಮೈದಾನದಲ್ಲಿ ಇದನ್ನ ಮಾಡ್ಬೇಕು, ಇಲ್ಲೆಲ್ಲ ಮಾಡಬಾರ್ದು ಅಂತ ಹೇಳಿ ಅವ್ರ ಮೇಲೆ ಜೋರಾಗಿ ಮಾತನಾಡ್ತಾರೆ. ರಸ್ತೆನ ತಡೆ ಮಾಡಿದೀರಾ, ಸ್ಥಗಿತಗೊಳಿಸಿದ್ದೀರಾ, ಇದರಿಂದ ಓಡಾಡೋರಿಗೆ ತೊಂದರೆ ಆಗುತ್ತೆ, ಹಾಗೆ ಸಂಚಾರಕ್ಕೆ ತೊಂದರೆ ಆಗುತ್ತೆ ಅಂತೆಲ್ಲ ಮಾತನಾಡಿದ್ದಾರೆ ಲಾಯರ್ ಜಗದೀಶ್ ಅವರು. ಇದನ್ನೆಲ್ಲ ಕೇಳಿಸ್ಕೊಂಡಂತ ಒಂದಷ್ಟು ಜನರು ಅವ್ರ ಮೇಲೆ ಸಿಟ್ಟಿಗೆ ಹೇಳ್ತಾರೆ. ಹಾಗೆ ಇವರು ಪೊಲೀಸ್ಗೆ ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಲಾಯರ್ ಜಗದೀಶ್ ಕೊಡಿಗೆಹಳ್ಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಇಲ್ಲಾದಂತಹ ಒಂದಷ್ಟು ಪ್ರಕರಣಗಳನ್ನ ನೋಡ್ತಾರೆ. ಆದ್ರೆ ಅವರು ಪೊಲೀಸರು ಏನು ಮಾತನಾಡದೆ ಇದ್ದಾಗ ರೌಡಿಗಳಿಗೆ ಬೆಲೆ ಇಲ್ಲಿ, ಪೊಲೀಸರಿಗೆ ಬೆಲೆ ಇಲ್ಲ ಅನ್ನುವಂತ ಮಾತನಾಡ್ತಾರೆ. ಹಾಗೆ ಕಮಿಷನರ್ ಏನ್ರಿ ಮಾಡ್ತಿದ್ದೀರಾ ಕಮಿಷನರ್ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಅದರ ಬೆನ್ನಲ್ಲೇನೆ ಇವರು ಅಲ್ಲಿದ್ದಂತಹ ಕೆಲವೊಂದು ಮಳಿಗೆಗಳಿಗೆ ಹೋಗಿ, ಒಂದು ಕಾಂಡಿಮೆಂಟ್ಸ್ ಅಂತ ಬೇಕರಿ ಏನ್ ಹೇಳ್ತೀವಿ, ಅಲ್ಲೆಲ್ಲ ಸ್ಮೋಕ್ ಮಾಡ್ತಾ ಅಲ್ಲೆಲ್ಲೇ ಜನ ನಿಂತಿರ್ತಾರೆ ಹುಡುಗರು. ಅವ್ರ ಮೇಲೆಲ್ಲ ಹೋಗಿ ಇಲ್ಲಿ ರೋಡ್ ಸೈಡ್ ಅಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಸುಮ್ನೆ ಬೇಡದೇ ಇರೋ ಉಸಾಬ್ರಿ ನಮ್ಗೆ ಯಾಕೆ ಅಂತ ಅಲ್ಲಿದ್ದಂತಹ ಹುಡುಗರೆಲ್ಲ ಚದುರಿ ಹೋಗ್ತಾರೆ. ಹಾಗೆ ಕಾಂಟ್ರಿಮೆಂಟ್ಸ್ ನ ಮಾಲೀಕರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಇದನ್ನೆಲ್ಲ ನೀವು ಮಾರೋ ಹಾಗಿಲ್ಲ, ಹಾಗೆ ಹೀಗೆ ಅಂತ. ಹೌದು, ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಸಮಾಜದಲ್ಲಿ ಇದ್ದೇವೆ. ಸ್ಮೋಕಿಂಗ್ ನ ಮಾಡೋದಾಗಿರ್ಬೋದು ಅಥವಾ ಸಿಗರೆಟ್ ಗಳನ್ನ ಮಾರೋದಾಗಿರ್ಬೋದು ಅಪರಾಧ ಅಂತ ಹೇಳ್ತೀವಿ. ನಾವುಗಳು ಕೂಡ ಸಾಮಾನ್ಯವಾಗಿ ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ಅಕ್ಕಪಕ್ಕ ಬೇಕರಿಗಳಲ್ಲೋ ಟೀ ಸ್ಟಾಲ್ ಮುಂದೆನೆ ಸ್ಮೋಕ್ ಮಾಡ್ತಾ ಇದ್ರೆ ನಾವು ಮನಸ್ಸಿನಲ್ಲಿ ಬೈಕೊಳ್ತಾ ಸುಮ್ನೆ ಹೋಗ್ತೀವಿ. ಆದ್ರೆ ಈತ ಧ್ವನಿ ಏರಿಸಿ ಮಾತನಾಡಿದ್ದಾರೆ. ಆದ್ರೆ ಒಬ್ಬರಿಂದಾಗಿರ್ಬೋದು ಅಥವಾ ಒಂದು ಬೇಕರಿನಲ್ಲಿ ಇದನ್ನ ತಡೆ ಹಿಡಿದ್ಬಿಟ್ರೆ ಬೇರೆಲ್ಲ ಕಡೆ ಕೂಡ ಬದಲಾಗ್ಬಿಡುತ್ತೆ ಅನ್ನೋದು ಸುಳ್ಳು. ಇದನ್ನ ನಾವು ಹೋರಾಟದ ರೀತಿ ಮಾಡ್ಬೇಕು. ಅದಕ್ಕೂ ಕೂಡ ಒಂದು ಜಾಗ, ಒಂದು ಸ್ಥಳ, ಒಂದು ಟೈಮ್ ಅನ್ನೋದಿರುತ್ತೆ. ಆ
ಸಮಯದಲ್ಲಿ ಮಾಡಬೇಕು. ನೀವು ಕೂಡ ಒಬ್ಬ ಲಾಯರ್ ಆಗಿದ್ದೀರಾ, ನೀವು ಅದಕ್ಕೆ ನೋಟಿಸ್ ಅನ್ನ ಕೊಡ್ಬೋದಿತ್ತು. ಅದನ್ನ ಬಿಟ್ಟು ಏಕಾಏಕಿ ಹೋಗಿ ಅಲ್ಲಿನ ಜನರ ಮೇಲೆ ನೀವು ಈ ರೀತಿ ಮಾತಾಡಿದಾಗ ಸಾಮಾನ್ಯವಾಗಿ ಅಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ತದನಂತರ ಈತ ಮನೆಗೆ ಬರ್ತಾನೆ. ಹಾಗೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿಗೆ 40 ಜನರ ಗುಂಪೊಂದು ಅವರ ಮನೆ ಹತ್ರ ಬರ್ತಾರೆ. ಈತ ಹೊರಗಡೆ ಬಂದು ಏನಾಗುತ್ತೆ ಏನಾಗ್ತಿದೆ ಅಂತ ತಿಳ್ಕೊಳ್ಳುವಾಗ ಅಲ್ಲಿದ್ದಂತ 40 ಜನರು ಏಕಾಏಕಿ ಅದರಲ್ಲಿ ಒಬ್ಬ ಜಿಮ್ ಟ್ರೈನರ್ ಯುವಕ ಆತ ಬಂದಿರ್ತಾನೆ. ಈ ವಿಡಿಯೋದಲ್ಲಿ ನೋಡ್ಬೋದು, ಒಬ್ಬ ಬ್ಲಾಕ್ ಟಿ ಶರ್ಟ್ ಅನ್ನು ಹಾಕೊಂಡು ಕಣ್ಣಿಗೆ ಒಂದು ಗ್ಲಾಸ್ ಅನ್ನು ಕೂಡ ಹಾಕೊಂಡಿರ್ತಾರೆ. ಅವ್ರು ಮಾತನಾಡ್ತಾ ಇರ್ತಾರೆ. ಇವ್ರ ಬಗ್ಗೆ ಏಕವಚನದಲ್ಲಿ ಆತನು ಕೂಡ ಮಾತನಾಡ್ತಿರ್ತಾರೆ. ಹಾಗೆ ಲಾಯರ್ ಜಗದೀಶ್ ಕೂಡ ಅವ್ರ ಮೇಲೆ ಏಕವಚನದಲ್ಲಿ ತೀರಾ ಲೋಕಲ್ ಆಗಿ ಪದ ಬಳಕೆ ಮಾಡಬಾರದು ಅಂತಹ ಮಾತುಗಳನ್ನೆಲ್ಲ ಆಡಿರ್ತಾರೆ. ತಾಯಿಯನ್ನ ಉದ್ದೇಶಿಸಿ, ತಂಗಿಯರನ್ನ ಉದ್ದೇಶಿಸಿ, ಅಕ್ಕನನ್ನ ಉದ್ದೇಶಿಸಿ ಈ ರೀತಿಯಾಗಿ ಕೆಟ್ಟ ಪದಗಳೆಲ್ಲ, ಅಶ್ಲೀಲ ಪದಗಳೆಲ್ಲ ಏಕಾಏಕಿ ಬರ್ತಾ ಹೋಗುತ್ತೆ ಇಬ್ಬರ ಬಾಯಿಂದಲೂ ಕೂಡ. ಸಮಾಜದಲ್ಲಿ ಒಂದು ಉತ್ತುಂಗ ಪೊಸಿಷನ್ ಅಲ್ಲಿ ಇರೋರು, ಒಬ್ಬ ಲಾಯರ್ ಆಗಿರುವಂತವ್ರ ಬಾಯಲ್ಲಿ ಬರಬಾರದಂತಹ ಪದಗಳೆಲ್ಲವೂ ಕೂಡ ಬಂದು ಹೋಗ್ಲಿ. ಆ ವ್ಯಕ್ತಿ ಯುವಕ ಆತ ಬ್ಯಾಗ್ ಅನ್ನ ಎಸ್ತು ಮುಂದೆ ಬರ ಈತ ಇಲ್ಲಿ ಕಾರಿಗೆ ಹೊರಕೊಂಡಿದ್ದಂತಹ ಜಗದೀಶ್ ಒಂದ್ ಸ್ಟೆಪ್ ಮುಂದೆ ಹೋಗಿ ತನ್ನ ಹೊಟ್ಟೆಯ ಮೂಲಕ ಮಾಡ್ತಾನೆ. ಆತ ಏಕಾಏಕಿ ಇವರ ಜಗದೀಶ್ ಅವರ ಕೊರಳು ಪಟ್ಟಿಯನ್ನು ಹಿಡ್ತಾನೆ. ಇಬ್ರು ಕೂಡ ಹತ್ತಿನ ಪಟ್ಟಿ ಹಿಡ್ಕೊಳ್ತಾರೆ. ಅಲ್ಲಿದ್ದಂತ ಜನರೆಲ್ಲ ನೋಡ್ತಾ ನಿಂತಿದ್ದ ಪ್ರಯತ್ನಗಳು ಆಗುತ್ತೆ, ಅದು ಯಾರು ಕೂಡ ಕೊಂಡು ಹೋಗ್ಲಿಲ್ಲ. ಆದ್ರಿಂದ ಈ ರೀತಿಯಾದಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಹಾಗೆ ಇವರು ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರೌಡಿಗಳಿಗೆ ಬೆಲೆ ಇದೆ, ಪೊಲೀಸರಿಗೆ ಬೆಲೆ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಹಾಗೆ ನನ್ನ ಗನ್ ಮ್ಯಾನ್ ಇದ್ದಿದ್ರೆ ನಿಮ್ಮನ್ನ ಸುಟ್ಟು ಹಾಕ್ಬಿಡ್ತಿದ್ದ, ಅವನನ್ನ ಸಾಯಿಸ್ಬಿಡ್ತಿದ್ದ ಅನ್ನೋ ಮಾತನ್ನ ಲಾಯರ್ ಜಗದೀಶ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಲೈಸೆನ್ಸ್ ಇದೆ, ಗನ್ ಇದೆ ಅಂದ ಮಾತ್ರಕ್ಕೆ ನೀವು ಜಗಳಕ್ಕೆ ಬಂದವ್ರನ್ನೆಲ್ಲ ಶೂಟ್ ಮಾಡ್ಬಿಡ್ತೀರಾ, ನಿಮ್ಗೆ ಅಪೋಸ್ ಮಾತಾಡಿದವ್ರನ್ನೆಲ್ಲ ಕೊಂದು ಹಾಕ್ಬಿಡ್ತೀರಾ? ಇದಕ್ಕೆನ ನಿಮ್ಗೆ ಸರ್ಕಾರ ಲೈಸೆನ್ಸ್ ಕೊಟ್ಟು ಗನ್ ಕೊಟ್ಟಿರೋದು. ನಿಮಗೆ ಪ್ರಾಣಾಪಾಯ ಆದಂತ ಸಂದರ್ಭದಲ್ಲೇ ಅದನ್ನ ಬಳಸಬೇಕು ಅನ್ನುವಂಥದ್ದು ಸಾಮಾನ್ಯವಾದಂತಹ ಲಾಯರ್ ನಿಮ್ಗೆ ಗೊತ್ತೇ ಇರುತ್ತೆ. ಆದ್ರೂ ಕೂಡ ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಕೂಡ ನೀವು ಲೈವ್ ಬಂದು ವಿಡಿಯೋ ಮಾಡಿ ಗನ್ ಮ್ಯಾನ್ ಇರ್ಲಿಲ್ಲ, ಇದ್ದಿದ್ರೆ ಸುಟ್ಟಾಕ್ಬಿಡ್ತಿದ್ರು ಅಂತ ಹೇಳಿ ಮಾತನ್ನ ಹೇಳ್ತಿರಲ್ಲ, ಇದು ಎಷ್ಟು ಜವಾಬ್ದಾರಿಯುತ ಪ್ರಜೆಯಾಗಿ ನೀವು ಮಾತನಾಡ್ತೀರಾ? ಅದೇ ರೀತಿ ಒಬ್ಬ ಲಾಯರ್ ಆಗಿ ಲಾ ಟರ್ಮ್ಸ್ ಬಗ್ಗೆ ತಿಳ್ಕೊಂಡಿರುವಂತವ್ರು ಈ ರೀತಿಯಾದ ಮಾತನ್ನ ಆಡೋದು ಅಸಂಭವನೀಯ. ಇದು ನಿಜಕ್ಕೂ ಕೂಡ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮಾತು ಬರುತ್ತೆ, ನಾನು ವಾಗ್ಮಿ ಅಂತ ಬೇಡದೇ ಇರೋ ಕಡೆ ಎಲ್ಲ ನೀವು ಅತಿಯಾಗಿ ಮಾತನಾಡೋದ್ರಿಂದ ಈ ದಿನ ನಡು ರಸ್ತೆಯಲ್ಲಿ ಓರ್ವ ಸಾಮಾನ್ಯ ಪ್ರಜೆ ನಿಮ್ಮನ್ನ ಹೊಡೆಯುವಂತೆ ಆಗಿದೆ. ಇಲ್ಲಿ ನಿಮ್ಮ ಮರ್ಯಾದೆಯನ್ನ ನೀವೇ ಕಳ್ಕೊಂಡಿದ್ದೀರಾ ಲಾಯರ್ ಜಗದೀಶ್ ಅವ್ರಿಗೆ ಹೇಳ್ತಾ ಇರೋದು. ಯಾಕಂದ್ರೆ ಇವರು ಬಹಳಷ್ಟು ಕಾಂಟ್ರವರ್ಸಿಯನ್ನ ಹಿಂದೆ ಮಾಡ್ಕೊಂಡಿದ್ರು. ಇತ್ತೀಚೆಗಷ್ಟೇ ನಟಿ ರಚಿತಾ ಅವರ ವಿಷಯದಲ್ಲಿ ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ಅವರು ಅಂತ ಕಾರ್ ತಗೊಂಡ್ರು, ಕೋಟಿ ಬೆಲೆ ಬಾಳೋ ಕಾರ್ ತಗೊಂಡ್ರು, ಅದಕ್ಕೆ ಎಲ್ಲಿಂದ ಬಂತು ಇಷ್ಟು ದುಡ್ಡು, ನಿಜಕ್ಕೂ ಅವ್ರು ಅಷ್ಟು ಸಂಪಾದನೆ ಮಾಡ್ತಾರ, ಏನ್ ಮಾಡಿರ್ಬೋದು, ಹೀಗೆ ಹಾಗೆ ಅಂತ ಹೇಳಿ ಒಂದಷ್ಟು ತಪ್ಪಾಗಿ ಏನು ಬೇರೆ ಬೇರೆ ಮಾತುಗಳನ್ನ ಆಡಿರ್ತಾರೆ. ಈ ಬಗ್ಗೆ ರಚಿತಾರಾಮ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿರ್ತಾರೆ. ಅವರು ಕೂಡ ರಚಿತಾರಾಮ್ ಅವರ ಕೆಂಗಣ್ಣಿಗೆ ಲಾಯರ್ ಜಗದೀಶ್ ಅವರು ಗುರಿಯಾಗಬೇಕಾಗತ್ತೆ. ಹಾಗೆ ದರ್ಶನ್ ರವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಕೂಡ ಇನ್ವಾಲ್ವ್ ಆಗಿ ಅಲ್ಲೂ ಕೂಡ ಅವರ ಅಭಿಮಾನಿಗಳಿಂದ ಮುಖಭಂಗವನ್ನ ಅನುಭವಿಸಿರ್ತಾರೆ. ಅಂಡ್ ಈಗ ನಡೆದಿರುವಂತ ಪ್ರಕರಣದಲ್ಲಿ ದರ್ಶನ್ ರವರ ಹೆಸರನ್ನು ಕೂಡ ತಳುಕು ಹಾಕೋದಕ್ಕೆ ನೋಡ್ತಿದ್ದಾರೆ ಒಂದಷ್ಟು ಜನ ಕಿಡಿಗೇಳಿಗಳು. ಅಂದ್ರೆ ಅದು ನಿಜಾನೋ ಸುಳ್ಳು ನಮಗಿನ್ನೂ ಗೊತ್ತಿಲ್ಲ. ಕೇಸ್ ತನಿಖೆ ಆಗ್ಬೇಕು, ಹೊಡೆದವ್ರು ಯಾರು, ಅವ್ರು ಏನ್ ಮಾಡಿದ್ರು ಎಲ್ಲವೂ ಕೂಡ ತನಿಖೆ ಆದಾಗ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ದರ್ಶನ್ ರವರ ಅಭಿಮಾನಿಗಳು ಈ ರೀತಿ ಮಾಡಿರ್ತಾರೆ. ಯಾಕಂದ್ರೆ ಲಾಯರ್ ಜಗದೀಶ್ ಅವರು ದರ್ಶನ್ ಅಭಿಮಾನಿಗಳನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆ ಒಂದು ದುರುದ್ದೇಶದಿಂದ ಈ ಅಭಿಮಾನಿಗಳು ಹೀಗ್ ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ಜನ ಮಾತಾಡ್ತಿದ್ದಾರೆ. ಬಟ್ ಯಾರು ಏನೇ ಮಾತಾಡ್ಲಿ, ಲಾಯರ್ ಜಗದೀಶ್ ರವರ ಬಾಯಲ್ಲಿ ಬರುವಂತಹ ಕೆಲವೊಂದು ಮಾತುಗಳು, ಹಾಗೆ ಅವರು ಕೆಲವೊಬ್ಬರನ್ನ ನಿಂದಿಸುವಂತಹ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಖಂಡನೀಯವಾಗಿದ್ದು, ಯಾರ ಬಗ್ಗೆಯೂ ಕೂಡ ಸಾಕ್ಷಿ ಇಲ್ಲದೆ ಅನಾಯಾಸವಾಗಿ ಈ ರೀತಿ ಮಾತನಾಡೋದು ತಪ್ಪು. ಹಾಗೂ ಒಂದು ರಸ್ತೆಯಲ್ಲಿ ದೇವರನ್ನ ಕೂರಿಸಿ ಉತ್ಸವ ಮಾಡೋದು ಪರಂಪರೆಯಿಂದ ಬಂದಿರುವಂತದ್ದು. ನಾವು ಗಣೇಶ ಉತ್ಸವ, ಅಣ್ಣಮ್ಮ ಉತ್ಸವನ ನಾವು ಮಾಡ್ತೇವೆ. ಹಾಗೆ ಅಲ್ಲಿ ರಸ್ತೆ ತಡೆ ಆಗಿದ್ರೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಇರುತ್ತೆ, ಆ ರೂಟ್ ಇಂದ ಹೋಗ್ಬೋದು. ಯಾಕಂದ್ರೆ ಇದು ಪರ್ಮನೆಂಟ್ ಆಗಿ ಅವರು ದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರಲ್ಲ, 2-3 ದಿನಗಳ ಕಾಲ ಇಟ್ಟಿರ್ತಾರೆ, ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ನೀವು ಅದನ್ನೇ ಒಂದು ದೊಡ್ಡ ಅಫೆನ್ಸ್ ಅನ್ನೋ ತರ ಮಾತನಾಡಿ ಅಲ್ಲಿ ಯುವಕರನ್ನ ಕೆರಳಿಸಿದ್ದೀರಾ. ಆ ಕಾರಣದಿಂದಾಗಿ ನಿಮ್ಗೆ ಈ ದಿನ ಈ ಸ್ಥಿತಿ ಬಂತು. ಎಲ್ಲಿ ಎಷ್ಟು ಮಾತನಾಡಬೇಕೋ ಅಷ್ಟು ಮಾತನಾಡಿ ನಿಮ್ಮ ಡಿಗ್ನಿಟಿನ ಮೇಂಟೈನ್
ಮಾಡಿದ್ರೆ ನೀವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ರಿ. ಆದ್ರೆ ಎಲ್ಲವೂ ಗೊತ್ತು, ತಾನು ಉತ್ತಮ ವಾಗ್ಮಿ, ಎಲ್ಲಿ ಬೇಕಾದ್ರೂ ನನಗೆ ಮಾತು ನಡೆಯುತ್ತೆ ಅಂತ ಹೋಗಿ ಈ ರೀತಿಯಾದಂತಹ ಅವಮಾನವನ್ನ ಅವರ ಕೈಯಾರೆ ತಂದುಕೊಂಡ್ರು. ಇದಕ್ಕೆ ಅವರೇ ನೇರವಾಗಿ ಕಾರಣ ಅಂತ ನಾವು ಕೂಡ ಹೇಳ್ತೀವಿ. ನಿಮಗೆ ಇವ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಕೆಲವೊಬ್ರು ಲಾಯರ್ ಜಗದೀಶ್ ಅವರನ್ನ ಇಷ್ಟಪಡುವಂತ ಕೆಲವರು ನಮ್ಮನ್ನ ಬೈಕೊಳ್ಬಹುದು. ನಾವು ಅವ್ರನ್ನ ಬೈಯುವಂತದ್ದಾಗಿರ್ಲಿ, ಅವ್ರನ್ನ ತೆಗಳುವಂತದ್ದಾಗಿರ್ಲಿ ಏನೂ ಮಾಡ್ತಾ ಇಲ್ಲ. ಆದ್ರೆ ಅವರ ಮಾತಿನ ಏನ್ ಇದೆ, ಆ ಒಂದು ಮಾತಿನ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ಬಿಂಬಿಸಿ ಹೇಳ್ತಾ ಇದೀವಿ. ನೀವು ಅವರ ಒಂದಷ್ಟು ರೆಕಾರ್ಡ್ಗಳನ್ನ, ಅವರೊಂದು ಮಾತುಗಳನ್ನ ಕೇಳಿ ಯಾವ ರೀತಿ ಪ್ರಶ್ನೆಯನ್ನ ಮಾಡ್ತಾರೆ, ಹೇಗೆ ಅವಮಾನಕಾರಿಯಾದಂತ ಮಾತನ್ನ ಆಡ್ತಾರೆ ಅಂತ. ಈ ದಿನ ಅವರ ಶರ್ಟ್ ಕಾಲರ್ ಅನ್ನ ಹಿಡಿದು ಒಬ್ಬ ಸಾಮಾನ್ಯ ಪ್ರಜೆ ಅವರನ್ನ ಪ್ರಶ್ನೆ ಮಾಡಿರೋದು, ಅವ್ರ ಮೇಲೆ ಏಕಾಏಕಿ ಕೆಟ್ಟ ಮಾತುಗಳಿಂದ ನಿಂದಿಸಿರೋದು ಅವಂದು ಕೂಡ ಅಪರಾಧವೇ. ಇಬ್ಬರದು ಕೂಡ ಇಲ್ಲಿ ತಪ್ಪಿದೆ. ಅದರ ತಪ್ಪು ಯಾರದ್ದು ಅನ್ನೋದು ಪೊಲೀಸ್ ಅವರ ತನಿಖೆಯ ಮುಖಾಂತರ ಗೊತ್ತಾಗ್ಬೇಕಾಗತ್ತೆ. ಈತ ಗನ್ ಮ್ಯಾನ್ ಇಂದ ಶೂಟ್ ಮಾಡಿಸ್ಬಿಡ್ತಿದೆ ಅಂತ ಹೇಳೋದು ಕೂಡ ತಪ್ಪೇ. ಇಲ್ಲಿ ಯಾರದು ತಪ್ಪು ಅನ್ನೋದನ್ನ ವೀಕ್ಷಕರು, ವಿಡಿಯೋ ನೋಡಿದವರು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ವೆರಿ ಸಿಂಪಲ್. ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣ ಮುನ್ನಿಡಕ್ಕೆ. ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು